ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕಾರಲ್ಲಿ ಹೊರಟ್ವಿ ಪ್ರಾಂಶಿನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಹೊರಟ್ವಿ. ಖುಷಿ ಕೂಡ ಜಾಸ್ತಿ ಇದೆ ಬಿಕಾಸ್ ಇವತ್ತು ಟೀಚರ್ಸ್ ಡೇ ಸೆಲೆಬ್ರೇಷನ್. ಸೊ ಅವರ ಟೀಚರ್ಗೆ ಮತ್ತು ಪ್ರಿನ್ಸಿಪಲ್ಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಕ್ತೆ. ಬಟ್ ನನಗೆ ಬೆಸ್ಟ್ ಗಿಫ್ಟ್ ಅಂತ ಅನಿಸಿದ್ದು ಪ್ಲ್ಯಾಂಟ್ ಕೊಡೋಣ, ಲೈವ್ ಪ್ಲ್ಯಾಂಟು ಅಂತ. ಸೊ ಹೊರಟ್ವಿ ನರ್ಸರಿಗೆ. ಆದರೆ ಆನ್ ದಿ ವೇ ಎಲ್ಲ ರೋಡ್ಗಳಲ್ಲೂ ಗಣೇಶ ಕೂರಿಸಿ ರೋಡೆಲ್ಲ ಬ್ಲಾಕ್ ಮಾಡಿದರು. ಸೊ ಹಾಗಾಗಿ ಹುಡುಕಿ ಹಿಂದೆನೂ ಹೋಗೋಕ್ಕಾಗ್ತಿಲ್ಲ, ಮುಂದೆನೂ ಬರೋದಕ್ಕಾಗ್ತಿಲ್ಲ, ಆ ಥರ ಸಿಕ್ಕಾಕ್ಕೊಂಡ್ವಿ. ಫೈನಲಿ ಇದೊಂದು ನರ್ಸರಿ ಸಿಕ್ತು, ಪ್ರಾಂಶಿ ಸ್ಕೂಲ್ ಹತ್ರನೇ ಇದ್ದಿದ್ದು. ಸೊ ಅಲ್ಲಿ ನೋಡಿ ಹುಡುಕಿ 2 ರೋಸ್ ಪ್ಲ್ಯಾಂಟ್ನ ತೊಗೊಂಡು ನೋಡಿ ಇದೆ ರೋಸ್ ಪ್ಲ್ಯಾಂಟ್ಸು. ಆ್ಯಕ್ಚುಲಿ ನಾನು ಕೂಡ 9 ಇಯರ್ಸ್ ಮುಂಚೆ ಟೀಚರಾಗಿ ವರ್ಕ್ ಮಾಡಿದ್ದೆ. ನನಗೂ ಅಲ್ಲಿ ಎಲ್ಲರೂ ಗಿಫ್ಟ್ ಕೊಡ್ತಾಯಿದ್ರು. ಮಿಸ್ ನೀವು ತುಂಬ ಚೆನ್ನಾಗಿದ್ದೀರಾ, ನಮ್ಗೆ ನೀವು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಗಿಫ್ಟ್ಸ್ ಕೊಡ್ತಾಯಿದ್ರು. ಅದು ನೆನಪಾಯಿತು. ಪ್ರಾಂಶಿ ಟೀಚರ್ಗೆ ಮತ್ತು ಪ್ರಿನ್ಸಿಪಲ್ಗೆ ತುಂಬ ಖುಷಿಪಟ್ಟರು. ಅವ್ರಿಗಿಂತ ಜಾಸ್ತಿ ಟೀಚರ್ಸ್ ತುಂಬ ಖುಷಿ ಆಯ್ತಮ್ಮ ಅಂತ ಹೇಳಿದ್ರು. ಕಾರಿಂದ ಒಂದೊಂದು ಪ್ಲ್ಯಾಂಟ್ ತೊಗೊಂಬಂದು ಕೊಟ್ಟೆ. ಪ್ರಾಂಶಿ ನಾನು ಕೊಡ್ತೀನಿ ಅಂತ ನನ್ನ ಕೈಯಿಂದ ಕಿತ್ಕೊಂಡು ಅವ್ರ ಮಿಸ್ಸಿಗೆ ಕೊಟ್ಟು, ಅವ್ರ ಮಿಸ್ ಎದುರುಗಡೆನೇ ಜೋರಾಗಿ ಜಂಪ್ ಮಾಡಿ ಕ್ಲಾಪ್ ಮಾಡಿ ಖುಷಿಪಟ್ಟರು. ಒಂಥರ ತುಂಬ ಖುಷಿ ಆಯಿತು. ನಮ್ಮ ಮಕ್ಕಳನ್ನ ನಮ್ಮ ಥರನೇ ಚೆನ್ನಾಗಿ ನೋಡ್ಕೋತಾರೆ. ಸೊ ಅವ್ರಿಗೆ ಅಷ್ಟು ಮಾಡಿದ್ದು ತುಂಬ ಕಮ್ಮಿನೇ ಅಂತ ಹೇಳ್ಬಿಟ್ಟು ನನಗೆ ಅನ್ಸುತ್ತೆ. ಅವರು ನಮ್ಮ ಥರನೇ ಇನ್ನೊಂದು ಅಮ್ಮನ ಥರನೇ ನೋಡ್ಕೋತಾರೆ. ಎಲ್ಲ ಮಕ್ಕಳನ್ನೂ ಅವ್ರ ಮಕ್ಕಳ ಥರನೇ ಪ್ರೀತಿಯಿಂದ ನೋಡ್ಕೋತಾರೆ, ಜವಾಬ್ದಾರಿಯಿಂದ ನೋಡ್ಕೋತಾರೆ. ಅವ್ರಿಗೊಂದು ಗಿಫ್ಟ್ ಕೊಟ್ಟಿದ್ದು ಅವ್ರ ಕ್ಲಾಸ್ ಟೀಚರ್ ಇದೆ, ರಾಜೇಶ್ವರಿ ಅಂತ. ಸೊ ಇದು ಇವತ್ತಿನ ಚಿಕ್ಕ ವ್ಲಾಗ್ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಟೀಚರ್ಸ್ಗೆ ಏನು ಗಿಫ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು, ಬಾಯ್. ಸ್ಲೋ ಗಟ್ಟದಲ್ಲ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.